ಸ್ವಿಚ್ ವರ್ಡ್ ಅಂದ್ರೇನು, ಹೇಗೆ ಯೂಸ್ ಮಾಡ್ಕೋಬೇಕು, ಇದರ ಬೆನಿಫಿಟ್ಸ್ ಏನು ಎಲ್ಲವನ್ನ ತಿಳ್ಕೊಳ್ಳೋಣ. ಹಾಗೆ ವಿಡಿಯೋ ಲಾಸ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಸ್ವಿಚ್ ವರ್ಡ್ಸ್ ಅನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ಯೂಸ್ ಮಾಡಿ ನಿಮ್ಮ ಏನೇ ಮ್ಯಾನಿಫೆಸ್ಟೇಷನ್ ಇದ್ರೂ ಅದನ್ನ ರಿಯಾಲಿಟಿಯಾಗಿ ಅಟ್ರಾಕ್ಟ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಲೈಫನ್ನ ಚೇಂಜ್ ಮಾಡುವಂಥದ್ದು. ವಿಡಿಯೋ ತುಂಬಾ ತುಂಬಾ ಇಂಪಾರ್ಟೆಂಟ್, ಕೊನೆವರೆಗೂ ನೋಡಿ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಸ್ವಿಚ್ ವರ್ಡ್ಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸ್ವಿಚ್ ಅಂದ್ರೆ ಚೇಂಜ್ ಮಾಡೋದು ಅಂತ. ಈಗ ರೂಮಲ್ಲಿ ನೀವು ಹೋಗ್ತೀರಾ, ಬೆಳಕಾಗಬೇಕು ಅಂತ ಹೇಳ್ಬಿಟ್ಟು ನಾವು ಏನ್ ಮಾಡ್ತೀವಿ, ಸ್ವಿಚ್ ಅನ್ನ ಆನ್ ಮಾಡ್ತೀವಿ. ಅದು ಆಫ್ ಆಗಿರುತ್ತೆ, ಆನ್ ಮಾಡ್ತೀವಲ್ವಾ, ಆಗ ಬೆಳಕಾಗುತ್ತೆ ಅಲ್ವಾ. ಹಾಗೇನೆ ನಮಗೆ ಬೇಕಾಗಿರೋದನ್ನ ಪಡೀಲಿಕ್ಕೆ ಕೆಲವು ವರ್ಡ್ಸ್ ನಾವು ಸ್ವಿಚ್ ಮಾಡ್ತೀವಿ, ಅಂದ್ರೆ ಆನ್ ಮಾಡ್ತೀವಿ. ಸ್ವಿಚ್ ವರ್ಡ್ಸ್ ಇರುತ್ತೆ, ಸ್ವಿಚ್ ಥಿಂಗ್ಸ್ ಇರುತ್ತೆ, ಹಾಗೇನೆ ಸ್ವಿಚ್ ಪರ್ಸನ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ತುಂಬಾನೇ ಬೇಜಾರಾಗಿರುತ್ತೆ, ಮೂಡ್ ಇರೋದಿಲ್ಲ, ಅಂತಹ ಟೈಮಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್ ಬಂದು ನಿಮ್ಮನ್ನ ಮೀಟ್ ಮಾಡ್ತಾರೆ. ಇಮ್ಮಿಡಿಯೇಟ್ ಆಗಿ ನಿಮಗೆ ಏನಾಗುತ್ತೆ, ನಿಮ್ಮ ಮೂಡು ಶಿಫ್ಟ್ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ, ಎನರ್ಜೆಟಿಕ್ ಆಗೋಗ್ಬಿಡ್ತೀರಾ. ಆಗ ಅವರು ಸ್ವಿಚ್ ಪರ್ಸನ್ ಆಗ್ತಾರೆ. ಯಾಕಂದ್ರೆ ಅವರನ್ನ ನೋಡಿದ ಕೂಡಲೇ ನಿಮ್ಮ ಎನರ್ಜಿ ಏನಿದೆ ಅದು ಶಿಫ್ಟ್ ಆಗೋಯ್ತು. ಇದು ಸ್ವಿಚ್ ಪರ್ಸನ್ ಆಯ್ತು. ಈಗ ಸ್ವಿಚ್ ಥಿಂಗ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್, ನಿಮಗೆ ಪರ್ಫ್ಯೂಮ್ಸ್ ಅಂದ್ರೆ ತುಂಬಾ ಇಷ್ಟ ಅನ್ಕೊಳ್ಳಿ. ನನಗೂ ತುಂಬಾ ಇಷ್ಟ ಪರ್ಫ್ಯೂಮ್ಸ್ ಅಂದ್ರೆ. ನಿಮ್ಮ ಮೂಡ್ ಆಫ್ ಆಗಿದ್ರೆ, ಎನರ್ಜಿ ಲೋ ಅಂತ ಅನ್ಸಿದ್ರೆ, ನಿಮಗೆ ಯಾವ್ದು ಇಷ್ಟವಾದ ಪರ್ಫ್ಯೂಮ್ ಇದೆಯಲ್ಲ ಅದನ್ನ ನೀವು ಯೂಸ್ ಮಾಡಿದ್ರೆ, ಆ ಒಂದು ಫ್ರಾಗ್ರೆನ್ಸ್ ಇಂದ ಏನಾಗುತ್ತೆ, ನಿಮ್ಮ ಎನರ್ಜಿ ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಆಗ್ಬಿಡುತ್ತೆ. ಇದನ್ನ ಸ್ವಿಚ್ ಥಿಂಗ್ ಅಂತ ಹೇಳ್ತೀವಿ. ಹಾಗೇನೆ ಸ್ವಲ್ಪ ಜನಕ್ಕೆ ಪಾನಿಪುರಿ ತಿಂದ್ರೆ ತುಂಬಾ ಬೇಜಾರಾಗಿರುತ್ತೆ, ಪಾನಿಪುರಿ ತಿಂದ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಅವರು ಮೂಡ್ ಆಫ್ ಆಗಿದ್ದು ಮೂಡ್ ಆನ್ ಆಗ್ಬಿಡುತ್ತೆ, ಎನರ್ಜಿ ಶಿಫ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನ ಸ್ವಿಚ್ ಥಿಂಗ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಸ್ವಿಚ್ ವರ್ಡ್ ಅಂದ್ರೆ ಏನು ಅಂದ್ರೆ, ಅವು ಪದಗಳು. ಇದನ್ನ ಯಾರು ಬೇಕಿದ್ರು ಹೇಳ್ಕೋಬಹುದು, ಎಷ್ಟೇ ವಯಸ್ಸಿನವರಾಗಿದ್ರು ಹೇಳ್ಕೋಬಹುದು, ಯಾವ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಎಲ್ಲಿ ಬೇಕಾದ್ರೂ ಇದನ್ನ ಹೇಳ್ಕೋಬಹುದು. ಸ್ವಿಚ್ ವರ್ಡ್ ಅಂದ್ರೆ ಯಾವ ಪದ ನಿಮ್ಮ ಎನರ್ಜಿಯನ್ನ ಶಿಫ್ಟ್ ಮಾಡುತ್ತೆ, ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಮಾಡುತ್ತೆ, ಅದನ್ನ ನಾವು ಸ್ವಿಚ್ ವರ್ಡ್ ಅಂತ ಕರಿತೀವಿ. ಸ್ವಿಚ್ ವರ್ಡ್ ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಕೆಲಸ ಮಾಡುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡ್ಬಿಡುತ್ತೆ. ನಿಮ್ಮ ಮೈಂಡ್ ರೀಪ್ರೋಗ್ರಾಮಿಂಗ್ ಆದ್ರೆ, ನಿಮ್ಮ ಮೈಂಡ್ ನ ಪ್ಯಾಟರ್ನ್ ಏನಿದೆ ಅದು ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತೆ. ನಿಮ್ಮ ರಿಯಾಲಿಟಿ ಅಂದ್ರೆ ಯಾವ ಲೈಫ್ ಅಲ್ಲಿ ನೀವು ಈಗ ಇದ್ದೀರೋ, ಬೇಕಾದಷ್ಟು ಚೇಂಜಸ್ ಈ ಲೈಫ್ ಅಲ್ಲಿ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನಿಮ್ಮ ರಿಯಾಲಿಟಿಯನ್ನ ಚೇಂಜ್ ಮಾಡುವಲ್ಲಿ ಸ್ವಿಚ್ ವರ್ಡ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೇನೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಕೂಡ ಮಾಡುತ್ತೆ. ಒಂದನ್ನ ನೆನ್ಪಿಟ್ಕೊಳ್ಳಿ, ಸ್ವಿಚ್ ವರ್ಡ್ಸ್ ತುಂಬಾ ಸಿಂಪಲ್ ಆಗಿ ಶಾರ್ಟ್ ಆಗಿದ್ರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ತುಂಬಾ ದೊಡ್ಡದಾಗಿ ಲಾಂಗ್ ಆಗಿ ಲೆಂತಿ ಆಗಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಮೈಂಡ್ ಅನ್ನ ಅದು ಕನ್ಫ್ಯೂಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಲೈಫ್ ಅಲ್ಲಿ ಏನು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಾನೆ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ. ಅದರಿಂದ ಏನು ಯೂಸ್ ಆಗಲ್ಲ. ಹಾಗೇನೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಲೇಟ್ ಆಗ್ತಾ ಕೂಡ ಹೋಗುತ್ತೆ. ಹಾಗಾಗಿ ಯಾವಾಗ ನೀವು ಸ್ವಿಚ್ ವರ್ಡ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ತಿರೋ, ಆದಷ್ಟು ಚಿಕ್ಕ ಚಿಕ್ಕ ಸ್ವಿಚ್ ವರ್ಡ್ಸ್ ಜೊತೆಗೆ ನೀವು ಮ್ಯಾನಿಫೆಸ್ಟ್ ಮಾಡಿ. ಸೊ ಈಗ ಸ್ವಿಚ್ ವರ್ಡ್ಸ್ ಇಂದ ನಮಗಾಗೋ ಬೆನಿಫಿಟ್ಸ್ ಏನು ಅಂತ ನೋಡೋದಾದ್ರೆ, ಸ್ವಿಚ್ ವರ್ಡ್ಸ್ ತುಂಬಾ ತುಂಬಾ ಚಿಕ್ಕದಾಗಿರುತ್ತೆ, ಶಾರ್ಟ್ ಆಗಿರುತ್ತೆ. ಇದರಲ್ಲಿ ಇಮ್ಯಾಜಿನೇಷನ್ ಮಾಡೋ ಅಂಥದ್ದು ಏನು ಇರಲ್ಲ. ಯಾರು ಬೇಕಿದ್ರು, ಚಿಕ್ಕವರು ದೊಡ್ಡವರು ವಯಸ್ಸಾಗಿರೋರು ಯಾರು ಬೇಕಿದ್ರು ಇದನ್ನ ಹೇಳ್ಕೋಬಹುದು, ಯೂಸ್ ಮಾಡಬಹುದು. ಸ್ವಿಚ್ ವರ್ಡ್ಸ್ ಅನ್ನ ನಾವು ಒನ್ ವರ್ಡ್ ಅಫರ್ಮೇಷನ್ ಅಂತಾನು ಹೇಳ್ತೀವಿ. ಇದರಲ್ಲಿ ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಯಾವ ಟೆನ್ಸ್ ಒಂದು ಇಶ್ಯೂಸ್ ಕೂಡ ಇರೋದಿಲ್ಲ. ಯಾಕಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಾವು ದೊಡ್ಡ ದೊಡ್ಡ ಅಫರ್ಮೇಷನ್ಸ್ ಹೇಳುವಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕಾಗುತ್ತೆ, ಅಂದ್ರೆ ಆಗ ಹೋಗಿದೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ಆ ಒಂದು ಪ್ರೋಸೆಸ್ ಕೂಡ ಇಲ್ಲ. ಹಾಗಾಗಿ ಸ್ವಿಚ್ ವರ್ಡ್ಸ್ ಅಲ್ಲಿ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವುದು ಇಲ್ಲ. ಸ್ವಿಚ್ ವರ್ಡ್ ಮೂಲಕ ನೀವು ಏನ್ ಬೇಕಿದ್ರು ಮ್ಯಾನಿಫೆಸ್ಟ್ ಮಾಡಬಹುದು. ಅದು ಮನಿ ಇಶ್ಯೂಸ್ ಇರಬಹುದು, ರಿಲೇಶನ್ಶಿಪ್, ಜಾಬ್, ಹೆಲ್ತ್, ಬಿಸ್ನೆಸ್, ಹೀಗೆ ಎಲ್ಲವನ್ನು ನೀವು ಸ್ವಿಚ್ ವರ್ಡ್ ಮೂಲಕ ಯೂಸ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿಕೊಂಡು ಅದನ್ನ ರಿಯಾಲಿಟಿಯಲ್ಲಿ ತಂದ್ಕೋಬಹುದು. ಈಗ ಸ್ವಿಚ್ ವರ್ಡ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ನಾನು ಮೊದಲೇ ಹೇಳಿದೆ, ಸ್ವಿಚ್ ವರ್ಡ್ ಅಂದ್ರೆ ಸಿಂಗಲ್ ವರ್ಡ್ ಅಫರ್ಮೇಷನ್, ಅಂದ್ರೆ ಒಂದೇ ಒಂದು ಪದನ ಯೂಸ್ ಮಾಡಿಕೊಂಡು ಅಫರ್ಮ್ ಮಾಡೋದು. ಅದು ಡೈರೆಕ್ಟ್ ಆಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡುವಂತದ್ದು. ಸ್ವಿಚ್ ವರ್ಡ್ಸ್ ಅಲ್ಲಿ ಒಂದ್ ಪದ ಇರ್ಬೋದು, ಎರಡು ಪದ ಇರ್ಬೋದು, ಮ್ಯಾಕ್ಸಿಮಮ್ 3 ರಿಂದ 4 ಪದ ಇರ್ಬೋದು. ಇದರಲ್ಲಿ ಗ್ರಾಮರ್ ಏನು ಫಾಲೋ ಮಾಡಬೇಕು ಅಂತ ಏನಿಲ್ಲ. ಆದ್ರೆ ಈ ಸ್ವಿಚ್ ವರ್ಡ್ ತುಂಬಾ ತುಂಬಾ ಪವರ್ಫುಲ್ ಇರುತ್ತೆ, ಹಾಗೇನೆ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ, ನನ್ನ ಹೆಸರು ಡಾಕ್ಟರ್ ಮಂಜುಳಾ ಕಿರಣ್. ನಾನು ಮೋಟಿವೇಶನ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್, ನಾನು ಆಲ್ಸೋ ಲೈಫ್ ಕೋಚ್. ಈ ಸ್ವಿಚ್ ವರ್ಡ್ಸ್ ಅನ್ನ ನೀವು ರಿಪೀಟೆಡ್ ಆಗಿ ಬರಿತಾ ಇದ್ರೆ ಅಥವಾ ಹೇಳ್ಕೊಳ್ತಾ ಇದ್ರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಡೈರೆಕ್ಟ್ ಆಗಿ ನೀವು ಅದನ್ನ ಕಳಿಸ್ತೀರಾ. ನೀವು ನಿಮ್ಮ ಸಬ್ ಕಾನ್ಶಿಯಸ್ಗೆ ನಂಬಿಸ್ತಾ ಇರ್ತೀರಾ, ಹಾಗೆ ಅದನ್ನ ರಿಮೈಂಡ್ ಮಾಡ್ತಾ ಇರ್ತೀರಾ. ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ಅದೇ ರೀತಿಯ ಸಿನಾರಿಯೋಸ್, ಥಿಂಗ್ಸ್, ಸರ್ಕಮ್ಸ್ಟೆನ್ಸಸ್, ಪರ್ಸನ್ಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ರಿಯಾಲಿಟಿಯಲ್ಲಿ ಅದು ನಿಮಗೆ ತಂದು ಕೊಡೋದಕ್ಕೆ, ಟ್ರೂ ಮಾಡೋದಕ್ಕೆ, ನಿಮ್ಮ ಒಂದು ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ಇದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಸ್ವಿಚ್ ವರ್ಡ್ ಡೈರೆಕ್ಟ್ ಆಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ರೀಪ್ರೋಗ್ರಾಮಿಂಗ್ ಮಾಡುವಂಥದ್ದು.
ಅದು ಪದಗಳಾಗಿರ್ಲಿ ಅಥವಾ ನಂಬರ್ ಆಗಿರ್ಲಿ, ಪ್ರತಿಯೊಂದು ಸ್ವಿಚ್ ವರ್ಡ್ನ ಒಂದು ಪವರ್ ಬೇರೆನೇ ಇರುತ್ತೆ. ಹಾಗೆ ಪ್ರತಿ ಪದದ ವೈಬ್ರೇಷನ್ಸ್ ಏನಿದೆ ಅದು ಬೇರೆನೇ ಇರುತ್ತೆ. ಹಾಗೆ ಎನರ್ಜಿ ಕೂಡ ಅದು ಬೇರೆ ಇರುತ್ತೆ. ಸ್ವಿಚ್ ವರ್ಡ್ ಅನ್ನ ನೀವು ಒಂದು ಸರಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಂಬಿಸ್ಬಿಟ್ರೆ, ಅದನ್ನ ಅಕ್ಸೆಪ್ಟ್ ಮಾಡಿಬಿಟ್ರೆ, ನಿಮ್ಮ ಒಂದು 3D ವರ್ಲ್ಡ್ ಅಲ್ಲಿ ಅಂದ್ರೆ ರಿಯಾಲಿಟಿಯಲ್ಲಿ ನಿಮ್ಮ ಜೀವನ ಖಂಡಿತ ಚೇಂಜ್ ಮಾಡೇ ಮಾಡುತ್ತೆ, ಚೇಂಜ್ ಆಗ್ತಾನೆ ಬರುತ್ತೆ. ಯಾಕಂದ್ರೆ ಸ್ವಿಚ್ ವರ್ಡ್ಸು ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ಕನೆಕ್ಟ್ ಆಗಿರುವಂಥದ್ದು. ಹಾಗಾದ್ರೆ ಈ ಸ್ವಿಚ್ ವರ್ಡ್ ಅನ್ನ ಎಷ್ಟು ದಿನ ಹೇಳ್ಕೋಬೇಕು ಅಂದ್ರೆ, ಯಾವುದೇ ಲಾ ಆಫ್ ಅಟ್ರಾಕ್ಷನ್ ಪ್ರೋಸೆಸ್ ಅನ್ನ ಮಿನಿಮಮ್ 1 ತಿಂಗಳು ಮಾಡಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಸ್ವಿಚ್ ವರ್ಡ್ ಅನ್ನ ನೀವು ರಿಸಲ್ಟ್ ಸಿಗೋವರೆಗೂ ಬೇಕಿದ್ರೆ ಮಾಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ಸ್ ಖಂಡಿತ ಇಲ್ಲ. ಸೊ ರಿಸಲ್ಟ್ ನಿಮಗೆ ಶಾರ್ಟ್ ಪೀರಿಯಡ್ ಅಲ್ಲೂ ಸಿಗ್ಬೋದು ಅಥವಾ ಸ್ವಲ್ಪ ಟೈಮ್ ತಗೊಂಡು ಸಿಗ್ಬೋದು, ಬಟ್ ರಿಸಲ್ಟ್ 100% ಸಿಕ್ಕೇ ಸಿಗುತ್ತೆ. ಸೊ ರಿಸಲ್ಟ್ ಸಿಗೋವರೆಗೂ ಕಂಟಿನ್ಯೂಸ್ ಆಗಿ ಇದನ್ನ ನೀವು ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಸ್ವಿಚ್ ವರ್ಡ್ಸ್ ಅನ್ನ ಹೇಳುವಂತಹ ಪ್ರೋಸೆಸ್, ಅದನ್ನ ಫಾಲೋ ಮಾಡುವಂತಹ ಟೆಕ್ನಿಕ್ ಯಾವುದು ಅಂತ ನೋಡೋದಾದ್ರೆ, ಮೊದಲಿಗೆ ರೈಟಿಂಗ್. ಸ್ವಿಚ್ ವರ್ಡ್ ಅನ್ನ ನೀವು ಬರಿಬೇಕು. ಹೇಗ್ ಬರಿಬೇಕು ಅಂದ್ರೆ, ಅದನ್ನ ನೀವು ಯಾವ್ದಾದ್ರು ಒಂದು ನೋಟ್ ಬುಕ್, ಡೈರಿ, ನಿಮ್ಮ ಹತ್ರ ಕರೆಕ್ಟ್ ಆಗಿ ಏನಿದೆಯೋ ಅದನ್ನ ತಗೊಳ್ಳಿ. ಹೊಸ ತಗೋಬೇಕು ಅಂತ ಏನಿಲ್ಲ, ಯಾವುದೇ ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಯಾವ್ದಾದ್ರು ಒಂದು ಖಾಲಿ ಬುಕ್ ಅನ್ನ ತಗೊಂಡು ಅದರಲ್ಲಿ ನೀವು ಡೈಲಿ ಮಿನಿಮಮ್ 21 ಸಾರಿ ಬರಿಬೇಕು. 30 ದಿನ, 1 ತಿಂಗಳು, ಮಿನಿಮಮ್ 21 ಸಾರಿ ಡೈಲಿ, ಅಥವಾ ಮ್ಯಾಕ್ಸಿಮಮ್ 108 ಸಾರಿ ನೀವು ಒಂದು ಪದನ ನೀವು ಬರಿಬೇಕಾಗತ್ತೆ. ನೀವು ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ ಅದಕ್ಕೆ ರಿಲೇಟೆಡ್ ಪದ ಯಾವ್ದಿದೆ, ಆ ಸ್ವಿಚ್ ವರ್ಡ್ ಯಾವ್ದಿದೆ, ಅದನ್ನ ನೀವು ಬರಿಬೇಕು. ಇದರಲ್ಲಿ ಯಾವುದೇ ಒಂದು ಲಿಮಿಟೇಷನ್ಸ್ ಇಲ್ಲ. ಮಿನಿಮಮ್ ಮಾತ್ರ 21 ಟೈಮ್ಸು, ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಿದ್ರು ಬರಿಬೋದು. ಅದು ನಿಮ್ಮ ಟೈಮು, ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು. ಫಾರ್ ಎಕ್ಸಾಂಪಲ್, ನೀವು ಡ್ರೀಮ್ ಜಾಬ್ ಅನ್ನ ನೋಡ್ತಾ ಇದ್ರೆ ಇದನ್ನ 21 ಟೈಮ್ಸ್ ಮಿನಿಮಮ್ ಅಥವಾ 108 ಸರಿ ನೀವು ಬರಿಬಹುದು ಮ್ಯಾಕ್ಸಿಮಮ್. ನೀವು ಎಷ್ಟು ಜಾಸ್ತಿ ಬರಿತೀರೋ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಅದು ಜಾಸ್ತಿ ಎಫೆಕ್ಟ್ ಆಗುತ್ತೆ. ವಾಟರ್ ಟೆಕ್ನಿಕ್, ನಮಗೆಲ್ಲ ವಾಟರ್ ಟೆಕ್ನಿಕ್ ಬಗ್ಗೆ ಗೊತ್ತಿದೆ. ತುಂಬಾ ಎಫೆಕ್ಟಿವ್ ಟೆಕ್ನಿಕ್ ಇದು ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ. ಯಾಕೆಂದ್ರೆ ವಾಟರ್ಗೆ ಸ್ಟ್ರಾಂಗ್ ಮೆಮೊರಿ ಇದೆ ಅಂತ ನಮಗೆ ಡಾಕ್ಟರ್ ಮೊಸರೋ ಎಮೋಟೋ ಅವರು ಹೇಳ್ಕೊಟ್ಟಿದ್ದಾರೆ. ಎಕ್ಸ್ಪೆರಿಮೆಂಟ್ ಮೂಲಕ ಅವರು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಸ್ವಿಚ್ ವರ್ಡ್ ಅನ್ನ ನೀವು ವಾಟರ್ ಮೆಮೊರಿ ಜೊತೆ ನೀವು ಹೇಳ್ಕೊಂಡ್ರೆ, ಅಂದ್ರೆ ನೀವು ಆ ಸ್ವಿಚ್ ವರ್ಡ್ ಅನ್ನ ಹೇಳಿ ನೀವು ಆ ನೀರನ್ನ ಚಾರ್ಜ್ ಮಾಡಿ ನೀವು ಕುಡಿದ್ರೆ, ಇದರ ಎಫೆಕ್ಟ್ ತುಂಬಾ ದೊಡ್ಡದಾಗಿರುತ್ತೆ, ತುಂಬಾ ಒಂದು ಸ್ಟ್ರಾಂಗ್ ಕೂಡ ಇರುತ್ತೆ. ಅಂಡ್ ನೆಕ್ಸ್ಟ್ ಪಿಲ್ಲೋ ಟೆಕ್ನಿಕ್ ಜೊತೆ ಸ್ವಿಚ್ ವರ್ಡ್ ಅನ್ನ ಹೇಳ್ಕೊಳ್ಳೋದು. ನಮಗೆ ಗೊತ್ತಿದೆ ಪಿಲ್ಲೋ ಟೆಕ್ನಿಕ್ ಏನು ಅಂತ. ಒಂದು ಪೇಪರ್ ಅನ್ನ ತಗೊಂಡು ಅದರಲ್ಲಿ ನೀವೇನ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ರೆ ಅದರ ಮೂಲಕ ನೀವು ಸ್ವಿಚ್ ವರ್ಡ್ ಅನ್ನ ನೀವು ಬರೆದು ಆ ಪಿಲ್ಲೋ ಕೆಳಗಡೆ ಅದನ್ನ ಇಟ್ಕೊಂಡು ಮಲ್ಗೋದು. ಚಾಂಟಿಂಗ್ ಅಂದ್ರೆ ಕಂಟಿನ್ಯೂಸ್ ಆಗಿ ಹೇಳ್ಕೊಳ್ಳೋದು, ಮಂತ್ರನ ಹೇಳ್ಕೊಳ್ತೀವಲ್ಲ ಆ ರೀತಿಯಾಗಿ ನೀವು ಏನನ್ನ ನೀವು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತಿದ್ದೀರಾ, ನೀವು ಅಟ್ರಾಕ್ಟಿವ್ ಆಗ್ಬೇಕು ಅಂತ ಇದ್ರೆ, ಇನ್ನರ್ ಪೀಸ್ ಅನ್ನ ಜಾಸ್ತಿ ಮಾಡ್ಕೋಬೇಕು, ಸೆಲ್ಫ್ ವರ್ತ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಇದ್ರೆ, ಒಂದು ಪದ ಇದೆ ಪ್ರೈಸ್, PRAISE. ಪ್ರೈಸ್ ಅನ್ನೋ ವರ್ಡ್ ಅನ್ನ ನೀವು ಚಾಂಟ್ ಮಾಡ್ಕೋಬೇಕು. ಇದನ್ನ ಮನಸ್ಸಲ್ಲೇ ಚಾಂಟ್ ಮಾಡಿ, ಇಲ್ಲ ಎಲ್ಲಿ ಬೇಕಾದ್ರೂ ನೀವು ಹೊರಗಡೆ ಇದ್ದೀರಾ ಅಂದ್ರೆ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಇಲ್ಲ ಮನೇಲಿ ಒಬ್ಬರೇ ಇದ್ರೆ ಅದನ್ನ ಬಾಯಿ ಬಿಟ್ಟು ಜೋರಾಗಿ ಹೇಳ್ಕೊಳ್ಳಿ. ನೆಕ್ಸ್ಟ್ ಸ್ಟಿಕ್ಕಿ ನೋಟ್. ಈ ತರ ಒಂದು ಸ್ಟಿಕ್ಕಿ ನೋಟ್ ಅನ್ನ ತಗೊಂಡು ಇದರ ಮೇಲೆ ಸ್ವಿಚ್ ವರ್ಡ್ ಅನ್ನ ಬರೆದು ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ಇದನ್ನ ಅಂಟಿಸ್ಕೊಳ್ಳೋದು. ಅದನ್ನ ಮತ್ತೆ ಮತ್ತೆ ನೀವು ನೋಡ್ತಾ ಇರಬೇಕು, ಮತ್ತೆ ನಿಮ್ಮ ಮೈಂಡ್ಗೆ ಅದನ್ನ ನೆನಪಿಸ್ತಾ ಇರಬೇಕು. ಅಥವಾ ನಿಮ್ಮ ಮೊಬೈಲ್ ನ ವಾಲ್ ಪೇಪರ್ ಮೇಲೆ ಸ್ವಿಚ್ ವರ್ಡ್ ಅನ್ನ ನೀವು ಹಾಕೋಬಹುದು. ಅದನ್ನ ಬರ್ಕೊಂಡು ಪೇಪರ್ ಮೇಲೆ ಬರೆದು, ಅಥವಾ ನಿಮಗೆ ಎಡಿಟಿಂಗ್ ಗೊತ್ತಿದ್ರೆ ಅದನ್ನ ಮೊಬೈಲ್ ಅಲ್ಲೇ ಮಾಡ್ಕೊಂಡು ನಿಮ್ಮ ಮೊಬೈಲ್ ನ ವಾಲ್ ಪೇಪರ್ ಮೇಲೆ ಆ ಸ್ವಿಚ್ ವರ್ಡ್ ಅನ್ನ ಹಾಕೊಂಡು ಅದನ್ನ ಮತ್ತೆ ನೋಡೋದು. ಈ ರೀತಿಯಾಗಿ ಹಲವಾರು ತರದಲ್ಲಿ ಸ್ವಿಚ್ ವರ್ಡ್ ಅನ್ನ ಹೇಳ್ಕೊಳ್ತಾ ಇದ್ರೆ, ಅದರ ಎನರ್ಜಿಯನ್ನ, ಅದರ ವೈಬ್ರೇಷನ್ ಅನ್ನು ನೀವು ಸದಾ ನಿಮ್ಮ ಜೊತೆಲೆ ಇಟ್ಕೊಂಡು ಓಡಾಡ್ತಾ ಇದ್ರೆ, ಈ ಎಲ್ಲಾ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡ್ತಾ ಇದ್ರೆ, ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ ಅದು ಖಂಡಿತ ಈಡೇರುತ್ತೆ. ಈ ಎಲ್ಲಾ ಟೆಕ್ನಿಕ್ಸ್ ಒಟ್ಟಿಗೆ ಮಾಡಿ, ಇಲ್ಲ ಯಾವುದು ನಿಮಗೆ ಇಷ್ಟನೋ ಅದನ್ನ ನೀವು ಫಾಲೋ ಮಾಡಿ. ಇದರಲ್ಲಿ ಯಾವುದು ರೆಸ್ಟ್ರಿಕ್ಷನ್ಸ್ ಇಲ್ಲ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಸಮಯ ಎಷ್ಟಿದೆ ಅದಕ್ಕೆ ತಕ್ಕಂತೆ ನೀವು ಇದನ್ನ ಮಾಡ್ಕೋಬಹುದು. ಸ್ವಿಚ್ ವರ್ಡ್ ಅನ್ನ ಹೇಳ್ಕೊಳ್ಳುವಾಗ ಯಾವುದೇ ಪರ್ಟಿಕ್ಯುಲರ್ ಟೈಮ್ ಇಲ್ಲ, ಯಾವಾಗ ಬೇಕಿದ್ರು ನೀವು ಅದನ್ನ ಹೇಳ್ಕೋಬಹುದು. ಆದ್ರೆ ನಾನ್ ಪ್ರಿಫರ್ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗೋದಕ್ಕೆ ಮುಂಚೆ. ಯಾಕೆಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನಿದೆ ಅದು ತುಂಬಾ ಆಕ್ಟಿವ್ ಆಗಿರುತ್ತೆ. ಮಲಗೋದಕ್ಕೆ ಮುಂಚೆ ನಮ್ಮ ಕಾನ್ಶಿಯಸ್ ಮೈಂಡ್ ಅದು ಸ್ಲೀಪಿಂಗ್ ಹೋಗ್ತಾ ಇರುತ್ತೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ನೀವು ಹೇಳ್ಕೊಂಡ್ರೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಸ್ವಿಚ್ ವರ್ಡ್ ಅನ್ನ ಬರೆಯುವಾಗ ಪೂರಾ ಫೋಕಸ್ ಇಂದ ಬರಿಬೇಕು. ಏನೋ ಯೋಚಿಸ್ತಾ ಇನ್ನೆಲ್ಲೋ ಗಮನ ಕೊಟ್ಬಿಟ್ಟು ಸುಮ್ಮನೆ ಪೇಪರ್ ಮೇಲೆ ಬರೆಯೋದಕ್ಕೆ ಹೋಗ್ಬೇಡಿ. ಹಾಗೆ ಡೌಟ್ ಇಟ್ಕೊಂಡು ಬರೆಯೋದಕ್ಕೆ ಹೋಗ್ಬೇಡಿ, ಹೇಳ್ಕೊಳ್ಳೋದಕ್ಕೂ ಹೋಗ್ಬೇಡಿ. ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ಫೋಕಸ್ ಇಂದ ನೀವು ಅದನ್ನ ಹೇಳ್ತಾ ಬರಿಬಹುದು. ನೀವು ನಂಬಲ್ಲ, ನಾನಂತೂ ಯಾವಾಗ್ಲೂ ಸ್ವಿಚ್ ವರ್ಡ್ ಅನ್ನ ಹೇಳ್ಕೊಳ್ತಾನೆ ಇರ್ತೀನಿ. ನನ್ನ ಮೈಂಡ್ ಅಲ್ಲಿ ಓಡಾಡ್ತಾನೆ ಇರುತ್ತೆ ಡಿವೈನ್ ಅಂತ, ಅಥವಾ ಡಿವೈನ್ ಬ್ರಿಂಗ್ಸ್ ಗೋಲ್ಡ್ ಅಂತ, ಅಥವಾ ಡಿವೈನ್ ಎನರ್ಜಿ, ಡಿವೈನ್ ಲವ್, ಈ ತರ ನಾನು ಪದಗಳನ್ನ ಹೇಳ್ಕೊಳ್ತಾನೆ ಇರ್ತೀನಿ. ಯಾವ್ದು ನೆನಪಾಗುತ್ತೋ ಅದನ್ನ ಚಾಂಟ್ ಮಾಡ್ತಾನೆ ಇರ್ತೀನಿ. ಅದರಿಂದ ಒಳ್ಳೆ ರಿಸಲ್ಟ್ ನಾನು ಪಡ್ಕೊಳ್ತಾನೆ ಇದ್ದೀನಿ. ಎಸ್, ಇದು ಖಂಡಿತ ವರ್ಕ್ ಆಗುತ್ತೆ, ಫಾಲೋ ಮಾಡಿ. ಹಾಗಾದ್ರೆ ಯಾವ್ದದು ಇಂಪಾರ್ಟೆಂಟ್ ಸ್ವಿಚ್ ವರ್ಡ್ ಅಂತ ನಾನು ಯೂಸ್ ಮಾಡೋದು ಅಂತ ಹೇಳೋದಾದ್ರೆ, ನಿಮಗೇನಾದ್ರೂ ಮನಿ ಅಟ್ರಾಕ್ಟ್ ಮಾಡ್ಕೋಬೇಕು, ಹಣವನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಇದ್ರೆ, ಡಿವೈನ್ ಕೌಂಟ್ ನೌ ಅಥವಾ ಕೌಂಟ್ ಅದನ್ನ ಬರ್ದಿಟ್ಕೊಳ್ಳಿ. ಡಿವೈನ್ ಕೌಂಟ್ ನೌ ಅಥವಾ ಬರೀ ಕೌಂಟ್. ನೀವು ನಿದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ನಿಮಗೆ ಏನಾದ್ರು ಸ್ಲೀಪಿಂಗ್ ಇಶ್ಯೂಸ್ ಇದ್ರೆ,
ನೀವು ಇದನ್ನ ಯೂಸ್ ಮಾಡಿ 1 2 3 ಆಫ್, ನಂಬರ್ 1 2 3 ಆಫ್ ಅಥವಾ ಬರೀ ಆಫ್ ಅಥವಾ ಪುಟ್ ಆಫ್, ಇದರಲ್ಲಿ ಯಾವ್ದಾದ್ರು ನೀವು ಯೂಸ್ ಮಾಡ್ಕೋಬಹುದು. ಮೂರನೇದಾಗಿ ನಿಮಗೆ ತುಂಬಾ ಭಯ ಇದೆ, ನಾನು ಫಿಯರ್ ಅನ್ನ ಫೇಸ್ ಮಾಡ್ತಾ ಇದ್ದೀನಿ, ತುಂಬಾ ಫಿಯರ್ ಇಶ್ಯೂಸ್ ಇದೆ ನನಗೆ ಅಂದ್ರೆ ನೀವು ಒಂದು ಸ್ವಿಚ್ ವರ್ಡ್ ಅನ್ನ ನೀವು ಯೂಸ್ ಮಾಡಬೇಕು. ಅದೇನು ಅಂದ್ರೆ ಬ್ಲಫ್, BLUFF, ಬ್ಲಫ್. ಹಾಗೇನೆ ಯಾವುದೇ ವಿಚಾರಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ, ತುಂಬಾ ದಿವಸದಿಂದ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಹೇಳ್ಕೋಬೇಕು ರೀಚ್, REACH, ರೀಚ್. ಈ ಪದನ ನೀವು ಯೂಸ್ ಮಾಡ್ಕೋಬೇಕು. ಹಾಗೇನೆ ನೀವೇನಾದ್ರೂ ಪಾರ್ಟ್ನರ್ನ ಸೋಲ್ಮೇಟ್ ಅನ್ನ ಹುಡುಕ್ತಾ ಇದ್ದೀರಾ ಅಂದ್ರೆ ನೀವು ಯಾವ ಸ್ವಿಚ್ ವರ್ಡ್ ಅನ್ನ ಹೇಳ್ಕೋಬೇಕು ಅಂದ್ರೆ ಟುಗೆದರ್ ಲವ್ ಡಿವೈನ್ ಆರ್ಡರ್, ಟುಗೆದರ್ ಲವ್ ಡಿವೈನ್ ಆರ್ಡರ್. ಹಾಗೆ ರಿಲೇಶನ್ಶಿಪ್ ಅಲ್ಲಿ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು, ಏನೋ ಪ್ರಾಬ್ಲಮ್ಸ್ ನಡೀತಾ ಇದೆ ಅದನ್ನ ನಾನು ಸ್ಟ್ರಾಂಗ್ ಮಾಡ್ಕೋಬೇಕು, ಮತ್ತೆ ನಾನು ಅದನ್ನ ಟ್ಯೂನಿಂಗ್ ಮಾಡ್ಕೋಬೇಕು ಅಂದ್ರೆ ಶೈನ್ ಟುಗೆದರ್ ಅಥವಾ ಡಿವೈನ್ ಟುಗೆದರ್, ಶೈನ್ ಟುಗೆದರ್ ಅಥವಾ ಡಿವೈನ್ ಟುಗೆದರ್. ಹಾಗೆ ಹೆಲ್ತ್ ಇಶ್ಯೂಸ್ ಇದೆ, ನನಗೆ ತುಂಬಾ ಏನೇನೋ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದಕ್ಕೆ ಸ್ವಿಚ್ ವರ್ಡ್ BEB. ಈ ಸ್ವಿಚ್ ವರ್ಡ್ಸ್ ಅನ್ನ ನೀವು ಹೇಳ್ಕೊಂಡು ನಿಮಗೆ ಏನ್ ಬೇಕೋ ಅದನ್ನ ನೀವು ಅಟ್ರಾಕ್ಟ್ ಮಾಡ್ಕೊಳ್ತೀರಾ, ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ನಂಬ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಡಿವೈನ್ ಬ್ರಿಂಗ್ಸ್ ಲವ್.